ಇನ್ನ ತನನು ಒಬ್ರ ಕಡೆ ಬಟ್ಟ ಮಾಡಿ ಮಾತಾಡ್ಸ್ಕೊಂಡಕ್ಕೆಲ್ಲ ಅಲ್ಲ ಅಲ್ಲ ಇಟ್ಟು ಸಾವಿರಾರು ಮಂದಿ ಒಳಗೆ ನಾನು ಸೂರ್ ಗಪ್ಪಾಗಿ ಎಷ್ಟು ಸಂಕಟ ಪಡ್ತೇನೆ ಅನ್ನೋದು ಸಿದ್ದರಾಮೇಶ್ವರ ಗೊತ್ತು. ಇವತ್ತಿನ ದಿವಸದೊಳಗೆ ಯಾಕಂದ್ರೆ ನಾನು ಅವನ್ನ ಬಿಟ್ಟ ಮಗಳಲ್ಲ, ಅಲ್ಲ ಅಲ್ಲ ನಾನು ಅವನ್ನ ಬಿಟ್ಟಿಲ್ಲ, ಭೂಮಿ ತಲೆ ಮ್ಯಾಗ ಬಿಡೋನು ಇಲ್ಲ. ಇನ್ನ ತನನು ಯಾರಿಗ್ ಬಿಟ್ಟಿಲ್ಲ. ಯಾಕಂದ್ರ ಯಾಕ ಸ್ವಂತ ಕಲಿತು ಸ್ವಂತ ಓದಿ ಸ್ವಂತ ಮಾಡಿದಕ್ಕೆ ನಾನು ಮತ್ತೊಬ್ಬರ ಜೀಜಿ ಹೊಡೆದನ ಮಾಡಿದಕ್ಕೆಲ್ಲ ಅಲ್ಲ ಅಲ್ಲ ಇವತ್ತು ನನಗ ಯಾರ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ನನಗ ಇಂಥ ಬೆಂಕಿ ಜಾಗನ್ಯಾಗ ಅವ್ರು ಮಾಡ್ಯಾರಪ್ಪ ಅಂದ್ರೆ ಏನಾಗ್ತದ? ಮುಂದಿನ ವರ್ಷ ಅಂದ್ರ ಬಾಯಿಲೆ ರಕ್ತ ಕಾರಿ ಸಾಯ್ಲಕ್ ಹೋಗ್ಬೇಕು. ಸತ್ಯ ಸಿದ್ದರಾಮೇಶ್ವರ ಇದ್ದೆ ಅಂದ್ರ ಹೌದೌದ. ಹೆಂಗೈತ್ರಿ? ಒಬ್ಬರ ಮನಿ ದೀಪ ಹಚ್ಚಬೇಕಾದ್ರ ಈಗಿನ ಜಗತ್ತಿನೊಳಗ ಹೆಂಗ ತಮ್ಮ ಮನಿ ದೀಪ ಹಚ್ಕೊಳಕ ಮತ್ತೊಬ್ಬರ ಮನಿ ದೀಪ ಹರ್ಸೋರು ಬಹಳ ಮಂದಿ ಇದಾರ್ರಿ. ಈಗಿನ ಜಗತ್ತ ಹಂಗ ನಡೆದತ್ತಿದು. ಹಂಗೈತ್ರಿ. ತಮ್ಮ ಮನಿ ದೀಪ ಹಚ್ಕೊಳ್ಳೋ ಸಂಬಂಧ ಏನಾಗ್ತದ? ಮತ್ತೊಬ್ಬರ ಮನಿ ದೀಪ ಹರಿಸಿ ಮತ್ತೊಬ್ಬರ ನಮ್ಮ ಮನಿ ದೀಪ ಹಚ್ಕೋತೀವಂದ್ರ ಅದ ದೀಪ ಆಗಂಗಿಲ್ಲ ತಮ್ಮ. ಹಂಗ್ಯಾಂಗಾಗ್ತದ? ಸತ್ಯ ಬೆಂಕಿ ನಿತ್ತು ಬೆಂಕಿ ಜಾಗನ್ಯಾಗ ನಿತ್ತು ಹೇಳ್ತೇನೆ ಇವತ್ತು ನಾನು. ಯಾವ ನಮ್ಮ ರೇವತ್ಗಾಯಿ ಗ್ರಾಮದೊಳಗ ಕೈ ಎತ್ತಿ ಹಂಗ ಬೆಂಕಿ ಅದು ದೀಪ ಆಗಂಗಿಲ್ಲ, ಬೆಂಕಿ ಹತ್ತಿ ಹೋಗ್ತದ ಮನಿ ಒಳಗ. ಯಾಕಂದ್ರ ತಮ್ಮ ನನಗ ಆಗುವಂತ ಕಷ್ಟ ನನಗ ಗೊತ್ತದ. ಯಾಕಂದ್ರ ಈ ಮುಂದಿನ ವರ್ಷದೊಟ್ಟಿಗೆ ಸಿದ್ದರಾಮೇಶ್ವರ ಸತ್ತಿ ಇದ್ದಂದ್ರ ರೇವತ್ಗಾಯಿ ಗ್ರಾಮದೊಳಗ ಏನಾಗ್ತದ? ಮುಂದಿನ ವರ್ಷದ ಟೈಮ್ ಅದೊಳಗದ ನನಗ ಏನೋ ಆಗ್ಲಿ, ಅದು ಹೊರಗಿಂದ್ರೆ ಆಗ್ಲಿ ಇಂದ ಏನೋ ಆಗ್ಲಿ, ಸತ್ಯ ಸಿದ್ದರಾಮೇಶ್ವರ ಇದ್ದಂದ್ರ ಏನಾಗ್ತದ? ಮುಂದಿನ ವರ್ಷ ಅಂದ್ರ ಬಾಯಿಲೆ ರಕ್ತ ಕಾರಿ ಸಾಯ್ಲಕ್ಕಬೇಕು ಹಿಂದಿನ ದಿವಸದೊಳಗ. ಹೌದೌದು. ಯಾಕಂದ್ರ ತಮ್ಮ ಯಾಕ ನಾನು ಯಾರ್ದು ಅನ್ಯಾಯ ಮಾಡಿ ರೊಕ್ಕ ತರಕ್ಕೆಲ್ಲ, ಏನಿಲ್ಲ ಒಬ್ರು ಗೋನ ಮುರಿದ ರೊಕ್ಕ ಒಯ್ಯಕಿನ ಅಲ್ಲ, ಏನಿಲ್ಲ ನಾವು ಸತ್ಯಕ್ಕೆ ಸಾಯವ್ರು. ಹೌದೌದು. ಅಳತಿ ಯಾಕ ಮತ್ತ ಹೇಳಿ. ಅದಕ್ಕೆ ತಮ್ಮ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ? ನಾವು ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರು ಏನಾಗ್ತದ ತಮ್ಮ? ಹೆಂಗ ಮೊದಲು ನಮ್ಮ ಕೈಗೆ ಹತ್ತೆ ಮತ್ತೊಬ್ರಿಗೆ ಹತ್ತದೋಯಪ್ಪ. ಹೌದೌದ್ರಿ. ಇದು ಹೆಂಗತಿ ಗೊತ್ತೇನಾ? ನಾವು ಒಂದು ಬಹಳ ಮಾಡಿದೀವಿ ಅಂದ್ರ 3 ಬಾಳ ನಮಗ ಕೈ ಮಾಡಿ ಹೇಳ್ತಾವ. ನೀ ಇಲ್ಲೇ ಅದಿ, ಸುಮಾರದಿ ನೀನು. ಒಬ್ಬರಿಗೆ ಕೈ ಮಾಡಿ ತೋರಿಸ್ಲತ್ತಿಯಲ್ಲ, ಹೌದೌದ್ರಿ. 3 ಪಟ್ಟು ನೀ ಸುಮಾರದಿ ಅಂತ ಹೇಳ್ತದ. 3 ಬಟ್ಟ ನಿನಗೆ ಹೇಳ್ತಾವ. ಯಾಕಂದ್ರ ಜಗತ್ತಿನೊಳಗು ಹೆಂಗ ಯಾರು ಮಾಡ್ಸವ್ರಾಗ್ಲಿ ಮಟ್ಟವ್ರಾಗ್ಲಿ ಪಿಕ್ಕಿ ಬೇಡಿ ಹೊಟ್ಟೆ ತುಂಬ್ಕೋಬೇಕ್ರಿ, ಇಂಥದಾಗ ಮಾಡಬಾರ್ದು. ಯಾಕಂದ್ರ ನಾನು ಹುಟ್ಟಿದ ಮಗಳ ತಮ್ಮ. ಏನಾತು? ಏನ್ ಹೇಳತ್ತೇರಿ ಗಂಡ ಹಾಡೋರು? ಏನ್ ಹೇಳತ್ತಾರಿ? ಹೇಳತ್ತೇರಿ ಅವರು ಬಿ ಹೇಳತ್ತಾರ. ಖರೆ ಏನಾಗ್ತದ? ಮೌಲಾಲಿ ಶರಣರ ಸುದ್ದಿ ಹೇಳತ್ತೇರ ತಮ್ಮ. ಏನತ್ ಹೇಳಿ? ಏನತ್ ಹೇಳತ್ತಾರು? ಬೀಬಿ ಫಾತಿಮಾನ್ ಅಂತಕಿ ಹೆಣ್ತಿದ್ಳು. ಮೌಲಾಲಿ ಶರಣ್ ಇದ್ದ. ಹೇಳತ್ತಾರು. ಮೌಲಾಲಿ ಶರಣ್ ಇದ್ರು. ಬೀಬಿ ಫಾತಿಮಾ ಹೆಣ್ತಿದ್ಳು ಮನಿ ಒಳಗ. ಏನಾತ? ಮೌಲಾಲಿ ಶರಣಗ 2 ಮಕ್ಕಳಿದ್ರು. ಏನಾತ್ರಿ? ಏನ್ ಮಾಡಿದ್ರತ್ರಿ? ಏನ್ ಮಾಡಿದ್ರತ? ಮಕ್ಕಳ ಓದ ಒತ್ತಿ ಇಟ್ಟಿದ್ದ ಸಾವುಕಾರನ ಮನಿ ಒಳಗ. ಏನಾತವಾಗ? ಸಾವುಕಾರನ ಮನಿ ಒಳಗ ಮಕ್ಕಳ ಓದ ಒತ್ತಿ ಇಟ್ಟಿದ್ದ. ಬರೇ 200 ರೂಪಾಯಿ ಸಿಗ್ಲಿಲ್ಲ ಯಾವ ಮೌಲಾಲಿ ಶರಣಗ. ಸಿಗಲಿಲ್ಲ. ಊರೆಲ್ಲ ತಿರುಗಾಡಿದ್ರ 200 ರೂಪಾಯಿ ಸಿಗ್ಲಿಲ್ಲ. ಸಾವುಕಾರನ ಮನಿ ಒಳಗ ಹೋದ ಮಕ್ಕಳ ಒತ್ತಿ ಇಟ್ಟ. ಏನಾತು? ಸಾವುಕಾರ ಒಂದ್ ಮಾತು ಹೇಳ್ದ. ಏನ್ ಹೇಳ್ತಾ ಸಾವುಕಾರ? ಶರಣ, ನಿನ್ನ ಮಕ್ಕಳನ್ನ ನನ್ನ ಮನಿ ಒಳಗ ಇಟ್ಟಿ ಖರೆ ಏನಾಗ್ತದ? ಹೊತ್ತ ಮುಣಗೋದ್ರೊಳಗಾಗಿ ನಿನ್ನ ಮಕ್ಕಳನ್ನ ಬಿಡಿಸ್ಕೊಂಡ ಹಾದಿ ಅಂದ್ರ ಏನಾಗ್ತದ? ಮಾತ್ರ ನಿನ್ನ ಮಕ್ಕಳು ನಿನ್ನಂತೆ ಜರ್ ಕರ್ತ ಹೊತ್ತ ಮುಣಗಿತಪ್ಪ ಅಂದ್ರೆ ಏನಾಗ್ತದ್ರಿ? ಮಕ್ಕಳ ತೇಳಿ ಬಂದ್ರ ಮಕ್ಕಳ ಕೊಡಂಗಿಲ್ಲ ಅಂದ ಯಾರ ಸಾವುಕಾರ? ಸಾವುಕಾರ ಹೇಳತಾನ. ಸಾವುಕಾರ ಹೇಳಿದಾಗ ಅವಾಗ ಮೌಲಾಲಿ ಶರಣ ಅಂದ್ರತ್ರಿ. ಏನತಾನತ್ರಿ? ಏನಂದ್ರತ ನೋಡಪ್ಪ ಜರ್ ಕರ್ತ
ನನ್ನ ಮಕ್ಕಳ ಜನ ಹೊತ್ತ ಮುಣಗು ಗುಡದ ಏನಾಗ್ತದ ಬಿಡಿಸ್ಕೊಂಡು ಹೋಗ್ಲಿಕ್ಕಂದ್ರ ಹಾ ಹಾ ನನ್ನ ಮಕ್ಕಳು ನಿನ್ನ ಮನಿ ಒಳಗನ ಹಾಳಾಗಿ ಉಳಿದು ಒತ್ತಾಟಿಗೆ ಹೌದೌದ್ರಿ ಜರ್ಕರ್ ಬಿಡಿಸ್ಕೊಂಡು ಬನ್ನಿ ಅಂದ್ರ ನನ್ನ ಮಕ್ಕಳು ನನ್ನ ಕಡೆ ಹಾ ಅವಾಗ ಏನಾತ್ರಿ ಅಂದಾಗ ಒಂದ್ ದಗದತ್ತಮ್ಮ ಏನಾತು ಆತ ಮಕ್ಕಳ ಹೊತ್ತ ಮುನಿಗೆ ಬಿಡಿಸ್ಕೊಂಡು ಹೋಗ್ತೀನಂತ ವಚನ ಕೊಟ್ಟಿದ್ದ ಮೌಲಾಲಿ ಶರಣ ಅವಾಗ ಏನಾತ್ರಿ ಹೊತ್ತ ಮುಣಕೋತ ಬತ್ತ ಊರೆಲ್ಲ ತಿರುಗುತ್ತಿದ್ದ ಮೌಲಾಲಿ ಶರಣ ಹಾ ಹಾ ಏನಾತ್ರಿ 200 ರೂಪಾಯಿ ಕೂಡ್ರಿ ಅಂತ ಹೇಳಿ ಊರೆಲ್ಲ ತಿರುಗುತ್ತಿದ್ದ ಹಾ ಹಾ ಯಾರ ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಯಾರು ಕೊಡ್ಲಿಲ್ಲ ಮನಿ ಒಳಗ ಹ್ಯಾಣ್ತದಂತಕಿ ಏನ್ ಹೇಳ್ತಾಳು ಬೀಬಿ ಫಾತಿಮಾಗ ಬಂದ ಹೇಳ್ತಾನ ಮೌಲಾಲಿ ಶರಣ ಏನತ ಬಂಗಾರ ತುಕಡಿವಂತ 2 ಮಕ್ಕಳ ಹಾ ಹಾ ಓದ ಕಿಸಿಂದ ಸಾವುಕಾರನ ಮನ್ಯಾಗ ಒತ್ತಿ ಇಟ್ಟನಿ ಹೌದೌದ್ರಿ ಹೊತ್ತ ಮುನಿಗೆ ಬಿಡಿಸ್ಕೊಂಡು ಬರ್ತಾನಂತ ಹೇಳೇನು ಹಾ ಹಾ ಜರ್ಕರ್ ಹೊತ್ತ ಮುನಿಗಿರ ಮಕ್ಕಳ ಕೊಡಂಗಿಲ್ಲ ಅಂದ ನಾವ್ ಯಾವ ಸಾವುಕಾರ ಸಾವುಕಾರ ಹೇಳ್ಯಾನು ಹೆಂಗ ಮಾಡ್ಲಿ ನಾ ಅಂತೇಳಿ ಬೀಬಿ ಫಾತಿಮಾನ ಮುಂದೆ ಹೇಳ್ತಿದ್ದ ಗಂಡ ಯಾವ ಹಾ ಹಾ ಮೌಲಾಲಿ ಶರಣ ಏನಾತ ಅವಾಗ ಅಲ್ಲಿ ಒಂದ್ ಅಗದತ್ತಮ್ಮ ಏನಾತ್ರಿ ಏನಾತಪ್ಪ ಅಂದ್ರ ಹಾ ಹಾ ಯಾವ ಬೀಬಿ ಫಾತಿಮಾ ದುಃಖ ಮಾಡಿ ಅಳ್ತಾಳ ಹಾ ಹಾ ದುಃಖ ಮಾಡಿ ಅಳುತ್ನ್ಯಾಗ ಏನಾಗ್ತದ ಏನಂತ ಹೇಳಿ ಏನತ ಎಂತ ಅಪ್ಪದಿಯಪ್ಪ ನೀನು ಯಾಕ ಬರೇ 200 ರೂಪಾಯಿ ಸಂಬಂಧ ಹಾ ಹಾ ಬಂಗಾರ ಅಂತಾವ್ ನನ್ನ ಮಕ್ಕಳ ಓದ ಒತ್ತಿ ಇಟ್ಟದೆ ಆ ಸಾವುಕಾರನ ಮನೆ ಒಳಗ ಹೌದೌದ್ರಿ ಸಾವುಕಾರನ ಮನ್ಯಾಗ ಹಾ ಹಾ 200 ರೂಪಾಯಿ ಸಂಬಂಧ ಹಾ ನನ್ನ ಮಕ್ಕಳ ಓದ ಒತ್ತಿ ಇಟ್ಟೇನಂತ ಹೇಳಿ ದುಃಖ ಮಾಡಿ ಅಳ್ತಾಳ ಅವಾಗ ಏನಾಗ್ತದ ದುಃಖ ಮಾಡಿ ಅಳ್ಳಕತ್ಳು ಏನಾತ್ರಿ ಬರೇ 200 ರೂಪಾಯಿ ಹೊಂಡ್ಲಿಲ್ಲ ಹಾ ಹಾ ಏನಾತ ಅವಾಗ ದುಃಖ ಮಾಡಿ ಅತ್ತಾಗತ್ತಮ್ಮ ಹಾ ಹಾ 200 ರೂಪಾಯಿ ಹೊಂಡ್ಲಿಲ್ಲ ಹಾ ಹಾ ಊರೆಲ್ಲ ತಿರುಗಿರು 200 ರೂಪಾಯಿ ಹೊಂಡಲ್ಲ ಯಾರಿಗೆ ಮೌಲಾಲಿ ಶರಣಗ ಹಾ ಏನತಾರಿ ಹೊಂಡಲದಕ್ಕಾಗಿತ್ತಮ್ಮ ಹಾ ಯಾವ ನನ್ನ ತಾಯಿ ಬೀಬಿ ಫಾತಿಮಾ ಏನ್ ಮಾಡ್ತಾಳ ದುಃಖ ಮಾಡಿ ಹೇಳ್ತಾಳೆ ಏ ಭಗವಂತ ಹಾ ಏನತಾಳ್ರಿ ಎಂತ ಹೇಳಿ ತಂದಿಟ್ಟೆವ್ ನನಗ ಹಾ ಯಾಕ ಯಾಕಂದ್ರ ಬಂಗಾರ ಅಂತವ ಹಾ ಹಾ 2 ಮಕ್ಕಳ ಓದ ನನ್ನ ಗಂಡ 200 ರೂಪಾಯಿ ಸಂಬಂಧ ಓದವನ ಮನ್ಯಾಗ ಒತ್ತಿ ಒಗದಾನ ಹೌದೌದು ನನ್ನ ಮಕ್ಕಳು ಹೊತ್ತು ಮುಣಗಿರ ಕೊಡಂಗಿಲ್ಲ ತನವ ಸಾವುಕಾರ ಏನಾತ ಅವಾಗ ಹೆಂಗ ಮಾಡ್ಲಿ ಅಂತ ಹೇಳಿ ದುಃಖ ಮಾಡಿ ಹೇಳ್ತಾಳ ಅವಾಗ ಏನಾತ್ರಿ ದುಃಖ ಮಾಡಿ ಅನ್ನೋ ಅಳುವಂತ ಟೈಮದೊಳಗ ಏನಾತು ಯಾವ ಬೀಬಿ ಫಾತಿಮಾನ ಕಣ್ಣಾಗಿನ ನೀರ ಹಾ ಹಾ ದುಃಖ ಮಾಡಿ ಹೇಳ್ತಿದ್ಳು ಕಣ್ಣಾಗಿನ ನೀರ್ ಏನದು ತಮ್ಮ ಏನದು 2 ಮುತ್ತಾಗಿ ಕೈಯಾಗ ಬಂದ ಸಿಕ್ಕು ಕಣ್ಣಾಗಿನ ನೀರ ಅವಾಗ ಏನಾತ್ರಿ ಕಣ್ಣಾಗಿನ ನೀರ್ ಯಾವಾಗ ಮುತ್ತಾಗಿ ಕೈಯಾಗ ಬಂದೋಲ ಅವಾಗ ಗಂಡ ಕರಿತಾಳ ಬರ್ರಿ ಇಲ್ಲಿ ಹಾ ಹಾ ಬರ್ರಿ ನನ್ನ ಕಣ್ಣಾಗಿನ ನೀರ ಮುತ್ತಾಗಿ ಬಂದವ ನನ್ನ ಕೈಯಾಗ ಹಾ ಮುತ್ತಾಗಿ ಬಂದಾವು ಇವತ್ ತಗೋರಿ ಅಯ್ಯೋ ತಗೋರಿ ಇವತ್ ತಗೊಂಡ ಕಿಸಿಂದ ಆ ಸಾವುಕಾರನ ಕೈಯಾಗ ಓದ್ ಕೂಡ್ರಿ ಹಾ ಹೋಗಿ ಮಾರ್ಕೊಂಡು ಬಂದ ಆ ಸಾವುಕಾರನ ಕೈಯಾಗ ಓದ್ ಕೂಡ್ರಿ ಹಾ ಹಾ ಸಾವುಕಾರನ ಕೈಯಾಗ ಓದ್ ಕೊಟ್ರಿ ಅಂದ್ರ ಏನತಾರು ನನ್ನ ಮಕ್ಕಳ ನನಗ ಬಿಡಿಸ್ಕೊಂಡು ಬರ್ರಿ ಅಂತ ಹೇಳಿ ಹಾ 9 ತಿಂಗಳ 9 ದಿವಸ ಒಳಗಿಟ್ಟುಕೊಂಡ ಏನ್ ಮಾಡ್ಯಾರ ಜನ್ಮ ಕೊಟ್ಟಿರುವಂತ ತಾಯಿ ಹಾ ಏನ್ ಮಾಡ್ತದ ತಮ್ಮ ಏನ್ ಮಾಡ್ತಾಳು ದುಃಖ ಮಾಡಿ ಅಳ್ತಾಳ ಹಾ ದುಃಖ ಮಾಡಿ ಹೇಳ್ತಾಳ ಇವೆರಡು ಮುತ್ತ ಓದ ಸಾವುಕಾರನ ಕೈಯಾಗ ಕೊಡ್ರಿ ಹಾ ನನ್ನ ಮಕ್ಕಳ ನನ್ನ ಕುಡ್ತಾನ ತತ್ತು ಇದು ಹಡದ ಕಳ್ಳ ಅವಾಗ ಏನಾತ್ರಿ ಆತ ಮುತ್ತ ತಗೊಂಡ ಹೋದ ಹಾ ಏನಾತು ನಮ್ಮ ಕಂಬೋಗಿ ಸುರೇಶ ಒಂದು ಮಾತು ಹೇಳ್ರು ಏನಂತ ಹೇಳ್ತಾರ್ರಿ ಮೌಲಾಲಿ ಶರಣದಿಂದನ ಎಲ್ಲ ಆಗೈತಿ ಸುದ್ದ ಆತವ್ರು ಹೇಳ್ರು ಹಾ ಹೇಳ್ಯಾರು ತಮ್ಮ ನಿನ್ನಿಂದ ಸುದ್ದ ಆಗಿಲ್ಲ ಹಂಗೆ ಹಂಗ ಆಗ್ತದ ಮನ್ಯಾಗ ನನ್ನಂತಕಿ ಹೆಣ್ತಿದ್ದಳು ಬೀಬಿ ಫಾತಿಮಾ ಹ್ಯಾಂತಿದ್ರು ಆಕಿ ಅತ್ತಾಗಕಿ ಕಣ್ಣಾಗಿನ ನೀರು ಮುತ್ತಾಗಿ ಬಿದ್ದು ಹಾ ಅವಾಗ ಆ ಮುತ್ತು ತಗೊಂಡು ಹೋದ ಸಾವುಕಾರನ ಕೈಯಾಗ ಕೊಟ್ಟಾಗ ಅವಾಗ ಮಕ್ಕಳ ಬಿಡಿಸ್ಕೊಂಡು ಬರ್ಬೇಕಾಗೈತಿ ಅನಕತಕ್ಕ ಬಿಡಿಸ್ಕೊಂಡು ಬರೋ ತಾಕತ್ತ ನಿನ್ನಲ್ಲಿ ಇಲ್ಲ ಹೇಳಿಲ್ಲ ನೀ ಜರ್ಕರ್ ದೊಡ್ಡವಿದ್ದೆ ಅಂದ್ರ ಏನಾಗ್ತದ ಏ ಬೀಬಿ ಫಾತಿಮಾ ಹಾ ನಿನ್ನ ಕಣ್ಣಾಗಿನ ನೀರ ಮುತ್ತು ನನಗ ಬೇಕಾಗಿಲ್ಲ ನಂದ ನಾನ ನೋಡ್ಕೋತನಂತ ನಿಂದ ನೀನ ಬಿಡಿಸ್ಕೊಂಡು ಬರ್ಬೇಕು ಬರ್ಬೇಕಲ್ಲ ಅದು ಹೆಂಗಾಗ್ಯದ ತಮ್ಮ ಹೆಂಗಾಗ್ಯದ ಯಾಕಂದ್ರ ನೋಡು ಹಾ ಈಗಿನ ಜಗತ್ತಿದೊಳಗ ಹೆಂಗೈತಿ ಅಂದ್ರ ಹೆಂಗೈತ್ರಿ ಒಬ್ಬರ ಮನಿ ದೀಪ ಹಚ್ಚಬೇಕಾದ್ರ ಹಾ ಈಗಿನ ಜಗತ್ತಿನೊಳಗ ಹೆಂಗ ತಮ್ಮ ಮನಿ ದೀಪ ಹಚ್ಕೊಳಕ ಮತ್ತೊಬ್ಬರ ಮನಿ ದೀಪ ಹರಿಸೋರು ಬಹಳ ಮಂದಿ ಇದಾರ್ರಿ ಈಗಿನ ಜಗತ್ತ ಹಂಗ ನಡೆದತ್ತಿದು ಹಂಗೈತ್ರಿ ತಮ್ಮ ಮನಿ ದೀಪ ಹಚ್ಕೊಳ್ಳೋ ಸಂಬಂಧ ಏನಾಗ್ತದ ಮತ್ತೊಬ್ಬರ ಮನಿ ದೀಪ ಹರಿಸಿ ಮತ್ತೊಬ್ಬರ ನಮ್ಮ ಮನಿ ದೀಪ ಹಚ್ಕೋತೀವಂದ್ರ ಅದ ದೀಪ ಆಗಂಗಿಲ್ಲ ತಮ್ಮ ಹಂಗ್ಯಾಗ್ತದ ಸತ್ಯ ಬೆಂಕಿ ಜಾಗನ್ಯಾಗ ನಿತ್ತು ಹೇಳ್ತೇನೆ ಇವತ್ತು ನಾನು ಯಾವ ನಮ್ಮ ರೇವತ್ಗಾಯಿ ಗ್ರಾಮದೊಳಗ ಕೈ ಎತ್ತಿ ಹಂಗ ಬೆಂಕಿ ಅದು ದೀಪ ಆಗಂಗಿಲ್ಲ ಬೆಂಕಿ ಹತ್ತಿ ಹೋಗ್ತದ ಮನಿ ಒಳಗ ಹೌದೌದ ಯಾಕಂದ್ರ ತಮ್ಮ ನನಗ ಆಗುವಂತ ಕಷ್ಟ ನನಗ ಗೊತ್ತದ
ಯಾಕಂದ್ರ ಈ ಮುಂದಿನ ವರ್ಷದೊಟ್ಟಿಗೆ ಸಿದ್ದರಾಮೇಶ್ವರ ಸತ್ತಿ ಇದ್ದಂದ್ರ ರೇವತ್ಗಾಯಿ ಗ್ರಾಮದೊಳಗ ಏನಾಗ್ತದ ಮುಂದಿನ ವರ್ಷದ ಟೈಮ್ ಅದೊಳಗುಳದ ನನಗ ಏನೋ ಆಗ್ಲಿ ಅದು ಹೊರಗಿಂದ್ರೆ ಆಗ್ಲಿ ಇಂದ ಏನೋ ಆಗ್ಲಿ ಸತ್ಯ ಸಿದ್ದರಾಮೇಶ್ವರ ಇದ್ದಂದ್ರ ಏನಾಗ್ತದ ಮುಂದಿನ ವರ್ಷ ಅಂದ್ರ ಬಾಯಿಲಿ ರಕ್ತ ಕಾರಿ ಸಾಯ್ಲಕ್ಕ ಹಿಂದಿನ ದಿವಸದೊಳಗ. ಹೌದೌದು. ಯಾಕಂದ್ರ ತಮ್ಮ ಯಾಕ ನಾನು ಯಾರ್ದು ಅನ್ಯಾಯ ಮಾಡಿ ರೊಕ್ಕ ತರಕ್ಕೆ ಅಲ್ಲ, ಏನಿಲ್ಲ ಒಬ್ರು ಗೋನ ಮುರಿದ ರೊಕ್ಕ ಒಯ್ಯಕಿನ ಅಲ್ಲ, ಏನಿಲ್ಲ ನಾವು ಸತ್ಯಕ್ಕೆ ಸಾಯವ್ರು. ಹೌದೌದು. ಅಳ್ತಿ ಯಾಕ ಮತ್ತ ಹೇಳಿ. ಅದಕ್ಕೆ ತಮ್ಮ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ನಾವು ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರು ಏನಾಗ್ತದಮ್ಮ ಹೆಂಗ ಮೊದಲ್ ನಮ್ಮ ಕೈಗೆ ಹತ್ಯೆ ಮತ್ತೊಬ್ರಿಗೆ ಹತ್ತದೋಯಪ್ಪ. ಹೌದೌದ್ರಿ. ಇದು ಹೆಂಗೈತಿ ಗೊತ್ತೇನಾ, ನಾವು ಒಂದು ಬಹಳ ಮಾಡಿದೀವಿ ಅಂದ್ರ 3 ಬಾಳ ನಮಗ ಕೈ ಮಾಡಿ ಹೇಳ್ತಾವ. ನೀ ಇಲ್ಲೇ ಅದಿ ಸುಮಾರದಿ ನೀನು ಒಬ್ಬರಿಗೆ ಕೈ ಮಾಡಿ ತೋರಿಸ್ಲತ್ತಿಯಲ್ಲ. ಹೌದೌದ್ರಿ. 3 ಪಟ್ಟು ನೀ ಸುಮಾರದಿ ಅಂತ ಹೇಳ್ತದ. 3 ಬಟ್ಟ ನಿನಗೆ ಹೇಳ್ತಾವ. ಯಾಕಂದ್ರ ಜಗತ್ತಿನೊಳಗು ಹೆಂಗ ಯಾರು ಮಾಡ್ಸವ್ರಾಗ್ಲಿ ಮಟ್ಟವ್ರಾಗ್ಲಿ ಪಿಕ್ಕಿ ಬೇಡಿ ಹೊಟ್ಟೆ ತುಂಬ್ಕೋಬೇಕ್ರಿ ಇಂಥದಾಗ ಮಾಡ್ಬಾರ್ದು. ಮಾಡಬಾರ್ದು. ಯಾಕಂದ್ರ ನಾನು ಹುಟ್ಟಿದ ಮಗಳ ಇನ್ನ ತನನ ಒಬ್ರ ಕಡೆ ಬಟ್ಟ ಮಾಡಿ ಮಾತಾಡ್ಸ್ಕೊಂಡಕ್ಕೆಲ್ಲ ಅಲ್ಲ ಅಲ್ಲ ಇಟ್ಟು ಸಾವಿರಾರು ಮಂದಿ ಒಳಗ ನಾನು ಸೂರ್ ಗಪ್ಪಾಗಿ ಎಷ್ಟು ಸಂಕಟ ಪಡ್ತೇನೆ ಅನ್ನೋದು ಸಿದ್ದರಾಮೇಶ್ವರ ಗೊತ್ತದ ಇವತ್ತಿನ ದಿವಸದೊಳಗ. ಯಾಕಂದ್ರ ನಾನು ಅವನ್ನ ಬಿಟ್ಟ ಮಗಳಲ್ಲ, ಅಲ್ಲ ಅಲ್ಲ ನಾನು ಅವನ್ನ ಬಿಟ್ಟಿಲ್ಲ, ಭೂಮಿ ತಲೆ ಮ್ಯಾಗ ಬಿಡೋನು ಇಲ್ಲ, ಇನ್ನ ತನನು ಯಾರಿಗ್ ಬಿಟ್ಟಿಲ್ಲ. ಯಾಕಂದ್ರ ಯಾಕ ಸ್ವಂತ ಕಲಿತು ಸ್ವಂತ ಓದಿ ಸ್ವಂತ ಮಾಡಿದಕ್ಕೆ ನಾನು ಮತ್ತೊಬ್ಬರ ಜೀಜಿ ಹೊಡೆದನ ಮಾಡಿದಕ್ಕೆಲ್ಲ ಅಲ್ಲ ಅಲ್ಲ. ಇವತ್ತು ನನಗ ಯಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಹೆಸರಂತೂ ನಾವು ಹೊಡೆಯಂಗಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ನನಗ ಇಂಥ ಬೆಂಕಿ ಜಾಗನ್ಯಾಗ ಅವ್ರು ಮಾಡ್ಯಾರಪ್ಪ ಅಂದ್ರೆ ಏನಾಗ್ತದ ಮುಂದಿನ ವರ್ಷ ಅಂದ್ರ ಬಾಯಿಲೆ ರಕ್ತ ಕಾರಿ ಸಾಯ್ಲಕ್ ಹೋಗ್ಬೇಕು ಸತ್ಯ ಸಿದ್ದರಾಮೇಶ್ವರ ಇದ್ದೆ ಅಂದ್ರ. ಹೌದೌದ. ಯಾಕಂದ್ರ ತಮ್ಮ ಯಾಕ ಯಾರಿಗೆ ನೋವಾಗಿರ್ತದಲ್ಲ, ಯಾರಿಗೆ ಹೊಟ್ಟಿ ಕಡಿತದ ಅವ್ರ ಜೀವನ ತಿನ್ಬೇಕಾಗ್ಯದ. ಹೌದೌದ್ರಿ. ಯಾಕಂದ್ರ ದೈವಕ್ಕೂ ಗೊತ್ತಿದ್ದ ಮಾತೈತಿ. ಐತೈತ್ರಲ್ಲ ಇದ ಮೈಂದ್ರಿಗೆ ಗ್ರಾಮದೊಳಗ ತಮ್ಮ ಏನಾಗ್ಯದ, ಊರೆಲ್ಲ ಮೆರವಣಿಗೆ ತಕ್ಕೊಂಡು ಬಿಟ್ಟ ಮಗಳು ನಾನು. ಊರೆಲ್ಲ ಮೆರವಣಿಗೆ ತೆಗದ ದೈವದ ಅದು. ಇನ್ನ ತನಾನು ಏನಾಗ್ಯದ ಹಿಂಗ ಮಗಳದ ಸುಮಾರಾಗೈತಿ ಅನ್ನುವಂತ ಹೆಸರನ್ನ ಇಟ್ಟುಕೊಂಡಿಲ್ಲ. ಏನಿಲ್ಲ ಮತ್ತ ದೈವಕ್ಕೆ ಕೈ ಮುಗಿದು ಹೇಳ್ಬೇಕು ಏನಪ್ಪಾ ಅಂದ್ರ ಹೆಂಗ ನಾವೇನ ನಮಗ ಬೇಕು ಬ್ಯಾಡ ನಾವು ಹಾಡಬಾರ್ದ ಅಂತ ಹೇಳಿ ಹೊಟ್ಟೆ ಕಿಚ್ಚಲೇನು ನಾವು ಮಾಡ್ಲತ್ತಿಲ್ಲ. ಏನಿಲ್ಲ ಯಾಕಂದ್ರ ಪರಿಸ್ಥಿತಿ. ಯಾಕಂದ್ರ ನೋಡ್ತಮ್ಮ ಹೆಂಗ ಹರಸ್ಕೊಂಡ ತಿನ್ನು ಕೋಳಿ ಕಾಲು ಮುರಿದಂಗ ಆಗ್ಯದ. ಇದು ಹೋಗಂಗಿಲ್ಲ. ನಾ ಬಹಳ ದಿವಸ ಆದ್ರ ಇದನ್ನೆಲ್ಲ ತಕೊಂಡು ಬರ್ಬೇಕಾದ್ರ 3 ತಿಂಗಳ ಮನ್ಯಾಗ ಕೂತನು. ಆದ್ರ ಅವನ ಮಾಡಿದವ್ ಯಾವ ಅದಾನಲ್ಲ ಜನ್ಮ ಟೇಪ ಮನ್ಯಾಗ ಕುಂಡ್ರಬೇಕಾಗ್ತದ. ಇದು ಹೌದೌದು ಜನ್ಮ ಟೇಪ ಕುಂಡ್ರಬೇಕಾಗ್ತದ. ಕುಂಡ್ರತದ ತಮ್ಮ. ಯಾಕಂದ್ರ ಯಾಕ ಇರ್ಲಿ ಅದು ಗಂಡ ಇರ್ಲಿ ಹೆಣ್ಣ ಇರ್ಲಿ ಇರ್ಲಿ. ಯಾಕಂದ್ರ ತಮ್ಮ ಇರ್ಲಿ ನನಗ ಇಷ್ಟು ಮಾತಾಡಕ್ ಬರುವತ್ತಾಗಿತ್ತು. ಇರ್ಲಿ ದೈವದ ಆಶೀರ್ವಾದ. ಯಾಕಂದ್ರ ತಮ್ಮ ಎಲ್ಲಾ ಕಡೆ ಏನ ತರ ಗೊತ್ತೇನ. ಯಾಕಂದ್ರ ಮಂದಿಗೆ ಬೇಕಾಕೊಂಡದೀವು ಎಂದು ಹಿಂಗ ಆಗಲ್ದ ಹೆಣ್ಮಗಳು ಹಿಂಗ ಆಗ್ಯದಂದ್ರ ಏನೋ ಹಿಂದಕ್ಕಿ. ಯಾಕಂದ್ರ ಏನೋ ಒಂದು ಗಾಳಿ ಆಗ್ಲಿ ಧೂಳಿ ಆಗ್ಲಿ ಚಾಡಿ ಆಗ್ಲಿ ಚಿಪ್ಪಾಟಿ ಆಗ್ಲಿ ಹೆಣ್ಮಗಳ ಹಿಂಬಾಲ ನಡೆದದನು ಅಂತದ ನನ್ನ ರೇವತ್ಗಾಂವ್ ಗ್ರಾಮದವ್ರಿಗೆ ತಿಳಿದು ಬಂದದ. ಯಾಕ್ರಿಪ್ಪ ನಿಮ್ಗೆ ತಿಳಿದತ್ತೆ ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ಕೊಂಡ ನಾನು. ಯಾಕಂದ್ರ ಈಗ ಹೇಳ್ತಾರ ದೈವದವ್ರು ಏನಂತ ಹೇಳ್ತಾರ, ಏನೂ ಆಗಿಲ್ಲ ಬರೇ ತಾಯಿ ನಿನಗ ಮಾಟ್ಕಿ ಆಗ್ಯದ, ಇದನ್ನ ಬಿಟ್ರ ಮತ್ತೇನೂ ಆಗಿಲ್ಲ ಅಂತ ಮಾತು ಹೇಳ್ಯಾರ ತಮ್ಮ. ಯಾಕಂದ್ರ ಮತ್ತೊಂದು ಊರಾಗ ಆಗಿದ್ರ ಏನಾಗ್ತಿತ್ತು ಗೊತ್ತೇನ ಪರಿಸ್ಥಿತಿ ಏನಾಗ್ತಿತ್ತು. ಬಾಯಿ ನೀ ಏನ ಪುಕ್ಕಟ್ಟು ಬಂದಿಲ್ಲ, ಏನ ಹಂಗ ಬಂದಿಲ್ಲ ನಿನಗ ಒದರ ಹೇಳಿ ಒದರ್ಸ್ಬೇಕಾಗಿತ್ತು. ಹೌದೌದ್ರಿ. ಯಾಕಂದ್ರ ಎತ್ತುಕೊಂಡವ್ರ ಮಕ್ಕಳ ದೈವದವ್ರು ಇವತ್ತ ನಮ್ಮನ್ನ ಎತ್ತುಕೊಂಡಾರ ತಮ್ಮ. ಯಾವಾದ್ರಿ ಈಗ ರಾತ್ರಿ ದೈವದಾಗ ಒಂದು ಕೈ ಎತ್ತಿ ಹೇಳ್ಬೇಕಾಗ್ಯದ. ಹೆಂಗ ಈ ಗ್ರಾಮದ ಪುರ್ತೇಕ